ಬೇರೆ ಮಾತೇ ಇಲ್ಲ. ನಮ್ಮ ಬಾಯಲ್ಲಿ, ನಮ್ಮ ಹೃದಯದಲ್ಲಿ ನಾವು ಇರೋದ್ರಿಂದ ರಾಜಣ್ಣ ಚೇಂಜ್ ಆಗೋದಿಲ್ಲ. ರಾಜಣ್ಣನ ಅಭಿಮಾನ ಇಟ್ಕೊಂಡು ನಾವು ಇನ್ನೊಂದು ನಗರಕ್ಕೆ ತಾಯಿ ಆಶೀರ್ವಾದ ಇವತ್ತು ಸೇವೆ ಉತ್ತಮ ಹೋರಾಟ ಆಚರಣೆ ಆಗುವಂಥ ಸರ್ಕಾರಗಳು ಒಳ್ಳೆ ನೆರವೇರಿಸಲಿ. ಒಳ್ಳೆ ಮನಸ್ಸು ಕೊಟ್ಟು ಕನ್ನಡದ ಸೇವೆಗೆ, ನಾಡಿಗೆ ಒಳ್ಳೆ ಕೆಲಸ ಮಾಡುವಂಥ ಮನಸ್ಸು ಬರಲಿ ಅವ್ರಿಗೆ ಅನ್ನೋದು ಎಲ್ಲರಿಗೂ ಒಳ್ಳೆಯದಾಗಲಿ. 28 ವಿಧಾನಸಭಾ ಕ್ಷೇತ್ರದಲ್ಲೂ ಕನ್ನಡ ಭವನ ಕಟ್ಟಿಕೊಡ್ಬೇಕು, ಕನ್ನಡಿಗರಿಗೆ ಕನ್ನಡ ಹೋರಾಟಕ್ಕೆ, ಕನ್ನಡ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಸರ್ಕಾರಕ್ಕೆ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ದೊರೆ ಸಿದ್ದರಾಮಯ್ಯವ್ರಿಗೆ ನಾನು ಈ ಮುಖೇನ ಇವತ್ತು ಆಗಸ್ಟ್ 15 ಭಾರಿ ಪವಿತ್ರವಾದ ದಿನ ಇವತ್ತು ಕೇಳ್ಕೊತಾ ಇದ್ದೀನಿ. ಇದನ್ನು ಅವ್ರಿಗೆ ಮನವಿ ಮಾಡಬೇಕಿದ್ದ ಕಾರ್ಯಕ್ರಮಗಳು ತಿಳಿಸಿದ್ವಿ. ಕನ್ನಡ ಭವನ 28 ವಿಧಾನಸಭಾ ಕ್ಷೇತ್ರದಲ್ಲೂ ಮಾಡಿಕೊಡಿ. ಎಲ್ಲೋ ಸಾವಿರಾರು ಕೋಟಿನ ಒಟ್ಟು ಯಾವುದೋ ಅದಕ್ಕೆ ಸ್ಟ್ಯಾಚ್ಯೂಗಳಿಗೆ ಹೆಚ್ಚಿಗೆ ಖರ್ಚು ಮಾಡ್ತೀರಾ. ಕನ್ನಡ ಭವನ BBMP ಇದರಲ್ಲಿ ಆಗ್ತಿಲ್ಲ. ಆದರೆ ಕನ್ನಡಿಗರು ಇವತ್ತು ಎಲ್ಲ ಮೂಲೆ ಆಗ್ತಾ ಇದ್ದಾರೆ. ಹೊರರಾಜ್ಯದಿಂದ ಬಂದು ಜನರು, ಸಾಕಷ್ಟು ಜನರು ಇಲ್ಲಿ ಕುಟುಂಬ ಆಗ್ತಾ ಇದ್ದಾರೆ, ನಮ್ಮವರು ವಿಫಲ ಆಗ್ತಾ ಇದ್ದಾರೆ. ದಯಮಾಡಿ ಬೆಂಗಳೂರು ನಗರಕ್ಕೆ ನೀರಿನ ಅಭಾವ ತುಂಬ ಇದೆ. ಯಾಕೆಂದರೆ ಈಗ ಮೊನ್ನೆ ನೋಡಿರಿ, ಒಂದು 3 ತಿಂಗಳ ಹಿಂದೆ ಕಡೆ ಬಿಸಿಲು ಬಂದು ಏನಾಯಿತು ಅನ್ನೋದು. ಕುಡಿಯೋಕ್ಕೆ ನೀರಿಲ್ಲದೆ ಸ್ವಾಮಿ, ತೊಳ್ಕೊಳ್ಳೋಕ್ಕೆಲ್ಲ ಕುಡಿಯೋಕ್ಕೂ ನೀರಿರಲಿಲ್ಲ. ಆ ಪರಿಸ್ಥಿತಿಯಲ್ಲಿತ್ತು. ನೀವು ದಯಮಾಡಿ ಇವತ್ತೇನು 500 ಫ್ಲ್ಯಾಟು 600 ಫ್ಲ್ಯಾಟ್ಗಳು ಪರ್ಮಿಷನ್ ಕೊಡ್ತಿರಲ್ಲ, ದಯಮಾಡಿ ರದ್ದು ಮಾಡಬೇಕು. BBMPಯಲ್ಲಿ ಮಾನ್ಯ ಕಮಿಷನರ್ ಆದಂಥ ಲಕ್ಷ್ಮೀನಾರಾಯಣ ಅವ್ರಿಗೆ ನಾನು ಮನವಿ ಮಾಡಿ ನನ್ನ ವೆಬ್ಸೈಟಲ್ಲಿ ನಾನು ಅವ್ರಿಗೆ ಮನವಿನೂ ಕೂಡ ಕೊಟ್ಟಿದ್ದೆ. ನೀವು BBMP ವ್ಯಾಪ್ತಿಯಲ್ಲಿ ಫ್ಲ್ಯಾಟ್ ಕಟ್ಟೋದು ಸ್ವಲ್ಪ ಕಡಿಮೆ ಮಾಡಬೇಕು. ನೀರಿನ ವ್ಯವಸ್ಥೆ ಇಲ್ಲ, ಎಲ್ಲರಿಗೂ ಕೊಡೋಕ್ಕಾಗೋಕ್ಕಿಲ್ಲ. 5,000 6,000 ಜನ ಬೆಂಗಳೂರಿಗೆ ಬಂದು ಇಲ್ಲಿ ಉಳ್ಕೊತಾ ಇದ್ದಾರೆ, ವಾಪಸ್ ಹೋಗ್ತಾ ಇಲ್ಲ. ಇಲ್ಲಿರೋ ಪರಿಸ್ಥಿತಿ, ಬಂದೋರ ಪರಿಸ್ಥಿತಿ ಏನಾಗಬೇಕು? ನೀರಿಲ್ಲ. ಆದ್ದರಿಂದ ಇವತ್ತೇನು ರೈತರುಗಳೆಲ್ಲ ಹೋಗ್ತಾ ಇದ್ದಾರೆ, ಏನಿಲ್ಲ, ಬೆಳೆ ಬೆಳೀತಾ ಇಲ್ಲ. ಎಲ್ಲ ಕಡೆಯೂ ಯಾವ ದಾದಾಪುರ ತಾಳಿ, ಹೋಗ್ಲಿನ ತಾಳಿ ಎಲ್ಲ ಲೇಔಟ್ ಪರ್ಮಿಷನ್ ಕೊಡ್ತೀರಾ. ಲೇಔಟ್ ಪರ್ಮಿಷನ್ ಕೊಟ್ಟು ಏನು ತಿಂತೀರಾ? ಮಣ್ಣು ತಿಂತೀರಾ? ಅನ್ನ ತಿನ್ಬೇಕು ಸ್ವಾಮಿ. ರೈತರಿಗೆ ಅನುಕೂಲ ಮಾಡಿಕೊಡಿ. ಎಲ್ಲ ಹೋರಾಟ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಅದೆಲ್ಲ ಅನ್ನ ತಿನ್ನೋಕ್ಕೆ ಅವಕಾಶ ಮಾಡಿಕೊಡಿ. ನೀರಿನ ವ್ಯವಸ್ಥೆ ರೈತರಿಗೆ ಅನುಕೂಲ ಮಾಡಿಕೊಡಿ ಅನ್ನೋದು ನನ್ನ ಮನವಿ. ರಾಜ್ಯ ಸರ್ಕಾರ ಏನೋ ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ಲೇಔಟ್ ಪರ್ಮಿಷನ್ನ ರದ್ದು ಮಾಡಬೇಕು. ರೈತರು ಬೆಳೆಯೋಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ನೀರಿನ ವ್ಯವಸ್ಥೆ, ಗೊಬ್ಬರದ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆನ ಕೊಡಿ. ನೀವು ಏನೋ ಭಾಗ್ಯ ಕೊಟ್ಟರೆ ಪುಣ್ಯ ಇಲ್ಲ. ಊಟ ಕೊಡ್ತಾ ಇದ್ದೀರಲ್ಲ, ಈ ಊಟ ಬೆಳೆಯೋಂಥವ್ರಿಗೆ ನೀವು ಕೈ ತುಂಬುವಂಥ ಕೆಲಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಒಳ್ಳೆಯದಾಗಲಿ, ನಿಮ್ಗೆ ಮನಸ್ಸು ಬರಲಿ ಅನ್ನೋದು ನನ್ನ ಹೋರಾಟ. ರಾಯಣ್ಣನ ಆಶೀರ್ವಾದ ರಾಜ್ಯ ಸರ್ಕಾರದ ನಡೆಯುತ್ತೆ. ತಾಯಿ ಹೆಣ್ಣಮ್ಮ ದೇವಿ ಅನ್ನೋದು ನನ್ನ ಮನವಿಗೆ ದಯಮಾಡಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. 28